ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ಸಾಯಂಕಾಲದಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಹೌದು ಪ್ರೀತಿಯ ಮಕ್ಕಳೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ, ಈ ಸಾಯಂಕಾಲದಲ್ಲಿ ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ಆತ ನಮ್ಮನ್ನು ಜೊತೆಯಲ್ಲಿ ಇದ್ದು ನಮ್ಮನ್ನು ಕಾಪಾಡುವಂಥ ದೇವರು, ಎಲ್ಲ ಸಮಸ್ಯೆಗಳಿಂದ ಎಲ್ಲ ಹೋರಾಟಗಳಿಂದ ಜಯ ಕೊಡುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದ್ರೆ ಹೃದಯದ ಆಸೆಗಳು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಹೃದಯದ ಆಸೆಗಳು ಏನಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೋದು. ನನಗೆ ಈ ಲೌಕಿಕವಾಗಿ ನೋಡೋದಾದ್ರೆ ನನಗೆಲ್ಲವೂ ಬೇಕು ಎಂಬುದಂತ ಆಸೆಗಳಿರುತ್ತೆ. ನಾನು ಅದು ತಗೊಳ್ಬೇಕು, ಇದು ತಗೋಬೇಕು, ಇದು ತಗೊಂಡ್ರೆ ಇದು ಚೆನ್ನಾಗಿರುತ್ತೆ ಎಂಬಂಥ ಒಂದೊಂದು ಆಸೆಗಳು ಇರುತ್ತೆ. ಆದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ದೇವರು ನಮಗೆ ಒಂದು ಆಸೆ ಇಟ್ಟಿದ್ದಾನೆ. ಇದಕ್ಕೆ ಆಧಾರವಾಗಿ ದಾವಿದನ ಬರೆದ ಕೀರ್ತನೆ 37ನೇ ಅಧ್ಯಾಯ 4ನೇ ವಚನ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನೋಡಿ, ಈಗ ಹೇಳ್ತದೆ ಏನಂದ್ರೆ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಆಮೆನ್, ಹಲ್ಲೆಲೂಯಾ. ನೋಡಿ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಎಂಬುದಾಗಿ. ನೋಡಿ, ದಾವಿದನು ಹೇಳ್ತಾನೆ, ದೇವರೇ ನಿನ್ನಲ್ಲಿ ನಾನು ಸಂತೋಷಿಸ್ತೀನಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಆಮೀನ್. ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ನೋಡಿ ಉದಾಹರಣೆ ನೋಡಿ ಹೇಳ್ತಾರೆ, ಮತ್ತು ಆತನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಮತ್ತೆ ನೋಡ್ರಿ, ದೇವರಲ್ಲಿ ನಾವು ಸಂತೋಷ ಪಡಬೇಕೆಂಬುದಾಗಿ ಹೇಳ್ತಾರೆ. ಮತ್ತೆ ತಮ್ಮ ಹೃದಯದ ಬಯಕೆಗಳನ್ನು ಹೊಂದಿಕೊಳ್ಳುವ ಏನಂದ್ರೆ ಅವರ ಹೃದಯದ ಬಯಕೆಗಳನ್ನಾಗಿದೆ. ನಮ್ಮ ದೇವರಲ್ಲಿ ನಾವು ಸಂತೋಷ ಪಡಬೇಕು. ನಮ್ಗೇನೇ ಸಮಸ್ಯೆ ಇದ್ರೂ ಕೂಡ ದೇವರಲ್ಲಿ ನಾವು ಹೃದಯವನ್ನು ಬಿಚ್ಚಿ, ದೇವರೇ ನನಗೆ ಈ ತರ ಆಸೆ ಇದೆ, ನಿನ್ನ ಇಷ್ಟ ಮಾರ್ಗದಲ್ಲಿ ನನ್ನ ನಡೆಸಿ ಎಂಬುದಾಗಿ ಕೇಳುವಾಗ ದೇವ್ರ ಸಂತೋಷವಾಗಿ ಕೊಡುವಂತಹ ದೇವರಾಗಿದ್ದಾನೆ. ಪ್ರೀತಿದೆ ಮಕ್ಕಳೇ, ಅದೇ ತರ ದಾವಿದನ ಬರೆದ ಕೀರ್ತನೆ 21ನೇ ಅಧ್ಯಾಯ 2 ವಾಕ್ಯ ಹೇಳ್ತದೆ, ನೀನು ಅವನು ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ಆಮೆನ್. ದಾವಿದನು ಹೇಳ್ತಾರೆ, ದೇವರೇ ನೀನು ಅವರ ಪ್ರಾರ್ಥನೆನ ಕೇಳ್ತಾ ಇದ್ದಿಲ್ಲ, ಆದ್ರೆ ನೀನು ಎಂದಿಗೂ ನಿರಾಕರಿಸಿದ್ದಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಪ್ರಾರ್ಥನೆ ಏನೇ ಯಾವ್ದು ಆಸೆಯಿಂದ ಹೃದಯದಿಂದ ನಾವು ಏನ್ ಕೇಳ್ತೀವೋ ಅದನ್ನೆಲ್ಲ ಕೊಡುವಂತಹ ದೇವರಾಗಿದ್ದಾರೆ. ಆದ್ರೆ ಲೌಕಿಕವಾಗಿ ನಾವು ಆಸೆ ಪಡೋದಕ್ಕಿಂತ ದೇವರು ನಮಗೆಲ್ಲವನ್ನು ಕೊಡುವಂತ ದೇವರು, ನಮ್ಮ ಹೃದಯವನ್ನ ನೋಡುವಂತ ದೇವರು. ಅಯ್ಯೋ, ನನ್ನ ಮಗಳಿಗೆ ಏನ್ ಬೇಕು, ನನ್ನ ಮಗನಿಗೆ ಏನ್ ಬೇಕು, ಎಲ್ಲವನ್ನ ಕೊಡುವಂತಹ ಸರ್ವಶಕ್ತನಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಕೂಡ ನಮ್ಮ ಹೃದಯದ ಆಸೆನ, ನಮ್ಮ ಇಷ್ಟಾರ್ಥಗಳು ಏನಿದೆ ಎಂಬುದಾಗಿ ದೇವರಿಗೆ ಗೊತ್ತು. ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ದೇವರಿಗೆ ಪ್ರತಿದಿನ ದೇವರ ವಾಕ್ಯಗಳನ್ನ ಓದಬೇಕು. ಆತನಿಗೆ ಇಷ್ಟವಾಗಿದೆ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಮಾರ್ಗದಲ್ಲಿ ನಾವು ಜೀವಿಸ್ಬೇಕು. ಎಷ್ಟೋ ಜನ ಕತ್ತಲಲ್ಲಿ ಇದ್ದಾರೆ. ಅಯ್ಯೋ, ನಾನು ಹೇಗೆ ಹೊರಗೆ ಬರಲಿ, ನನ್ನ ಹೃದಯದ ಆಸೆ ಯಾರು ತಿಳಿತಾ ಇಲ್ಲ, ನಾನು ಒಳ್ಳೆ ರೀತಿಯಲ್ಲಿ ಓದ್ಬೇಕೆಂಬಂತ ಆಸೆ ಇರುತ್ತೆ. ಆದರೆ ಪ್ರೀತಿದ ಮಕ್ಕಳೇ, ನಾವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಆತನ ಎಲ್ಲವನ್ನು ಕೊಡುವಂತಹ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿದ ಮಕ್ಕಳೇ, ಅದೇ ತರ ದಾವಿದನ ಬರೆದ ಕೀರ್ತನೆ 145ನೇ ಅಧ್ಯಾಯ 19 ವಾಕ್ಯ ಹೇಳ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟಾರ್ಥವನ್ನು ನೆರವೇರಿಸುವ ತಾನೇ ಅವರ ಕೂಗನ್ನು ಕೇಳ ರಕ್ಷಿಸುತ್ತಾನೆ. ಆಮೀನ್. ನಾವು ಯಾವುದೇ ಕಷ್ಟಗಳಲ್ಲಿ ಇರುವಾಗಲೂ, ಯಾವುದೇ ದುಃಖದಲ್ಲಿ ಇದ್ದರೂ ಕೂಡ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ನೋಡಿ, ಹೇಳ್ತಾರೆ ದಾವಿದನು, ಭಯಭಕ್ತಿಯಿಂದ, ಯಾರು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾರೋ ಅವರಿಗೆ ರಕ್ಷಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನೋಡಿದರೆ ಎಷ್ಟೋ ಆಸೆಗಳಿದೆ. ಹೃದಯದ ಆಸೆ. ನಾನು ಟಿವಿ ನೋಡುವಾಗ ಒಂದು ಹುಡುಗಿನ ಪ್ರೀತಿಸಿ ಕೊಲೆ ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಅದು ಹೃದಯದ ಏನು ಒಂದು ಪ್ರೀತಿಯಿಂದ ತನ್ನ ಇಷ್ಟಪಡದೆ ಜೀವಿಸ್ತಾ ಇದ್ರು. ತಂದೆ ತಾಯಿ ಹೇಳ್ತಾರೆ, ನಾನು ನನ್ನ ಮಗಳಿಗೆ ಎಲ್ಲಾನು ಕೊಟ್ಟಿದ್ದೇವೆ, ಆದರೆ ಅವರು ಆ ಪ್ರೀತಿ ನನಗೆ ಹೇಳಲಿಲ್ಲ ಎಂಬುದಾಗಿ ದುಃಖದಿಂದ ಹೇಳ್ತಾ ಇದ್ರು. ಅದೇ ತರ ಈ ದಿನಗಳಲ್ಲಿ ನೋಡುವುದಾದ್ರೆ ಪ್ರೀತಿದ ಮಕ್ಕಳೇ, ಯೌವನಸ್ಥರಾಗ್ಲಿ, ಯೌವನಸ್ಥ ಸ್ತ್ರೀಗಳ ತಮ್ಮ ಜೀವಿತನ ಹೃದಯದ ಆಸೆಗಳು, ಇಷ್ಟಾರ್ಥಗಳು ನೆರೆಸದೆ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ಆದ್ರೆ ದೇವವಾಕ್ಯ ನಮ್ಗೆ ಎಚ್ಚರಿಸುತ್ತದೆ, ನಿಮ್ಮ ಆಸೆಗಳನ್ನು ನಿಮ್ಮ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ, ನೀವು ಒಳ್ಳೆ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ನಮ್ಮನ್ನು ದಾವಿದನು ಹೆಚ್ಚಿಸ್ತಾ ಇದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಇಷ್ಟಾರ್ಥಂತೆ ನಡೆಸಪ್ಪ ಅಂತ ಕೇಳುವಾಗ ದೇವರು ನಿಶ್ಚಯವಾಗಿ ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೋಬನ ಗ್ರಂಥ ನೋಡೋದಾದ್ರೆ 22ನೇ ಅಧ್ಯಾಯ 26 ವಚನ ಹಿಡಿದು 28 ಹೇಳ್ತೇವೆ, ಆಗ ನೀನು ಸರ್ವಶಕ್ತನಲ್ಲಿ ಆನಂದ ಪಟ್ಟು ದೇವರ ಕಡೆಗೆ
ತಿರುಗಿಕೋ. ಆಮೇಲೆ ನಾವು ದೇವ್ರ ಕಡೆ ತಿರುಗಿಳ್ಕೋಬೇಕು ಪ್ರೀತಿದೆ ಮಕ್ಕಳೇ. ಲೌಕಿಕವಾಗಿ ನಮ್ಮ ಆಸೆಗಳನ್ನ ಬಿಟ್ಟು ದೇವ್ರೇ ನಾನು ನಿನ್ನಲ್ಲಿ ಇಷ್ಟನಾಗ್ತೀನಿ, ನಾನು ಒಳ್ಳೆ ಮಾರ್ಗದಲ್ಲಿ ನಾನು ನಡೀತೀನಿ ಎಂಬುದಾಗಿ ಯೋಬ ಹೇಳ್ತಿದ್ದೇನೆ ಪ್ರೀತಿದೆ ಮಕ್ಕಳೇ. ಯೋಬ 22:22 ವಾಕ್ಯದಲ್ಲಿ ನೋಡುವುದಾದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಏನಂತೆ ಆತನ ಏನು 26ನೇ ವಚನ, ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವಿ, ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವನು. ಆಮೇಲೆ ನಾವು ಮುಖ ಎತ್ತಿ ನೋಡ್ಬೋದು, ದೇವ್ರೇ ನನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವಂತ ದೇವ್ರು. ಅಪ್ಪ ದೇವ್ರೇ, ನನ್ನ ಪಾಪದಲ್ಲಿ ಇರುವಾಗ್ಲೂ ರೋಗದಲ್ಲಿ ಇರುವಾಗ್ಲೂ ನನ್ನ ತಲೆನ ಎತ್ತುವಂತೆ ಮಾಡ್ತಾ ಇದ್ದಲ್ಲ, ನಿಮ್ಗೆ ಸ್ತೋತ್ರ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವ್ರು ಪ್ರೀತಿಸುವಂತ ದೇವ್ರು, ನಮ್ಮ ಹೃದಯದ ಬಯಕೆ ಎಲ್ಲವನ್ನ ಕೊಡುವಂತ ಸರ್ವಶಕ್ತನಾಗಿದ್ದೇನೆ. ಅಯ್ಯೋ ನೀನ್ ಪಾಪದಲ್ಲಿ ಇದೆಯಾ, ನೀನ್ ಈ ತರ ಇದೆಯಾ ಎಂಬುದಾಗಿ ದೇವ್ರು ಯಾವಾಗೂ ಮಾಡಲ್ಲ. ಆದ್ರೆ ನಮ್ಮನ್ನು ಪ್ರೀತಿಸುವಂತ ದೇವ್ರು, ನಮ್ಮನ್ನು ಕರುಣಿಸುವಂತ ದೇವ್ರು, ನಮಗೆ ಸಹಾಯ ಮಾಡುವಂತಹ ದೇವರಾಗಿದ್ದಾನೆ. ಹೌದು ಪ್ರೀತಿ ಮಕ್ಕಳೇ, ದೇವರ ವಾಕ್ಯಗಳನ್ನು ಪ್ರತಿದಿನ ಧ್ಯಾನಿಸ್ಬೇಕು, ಆತನ ಮಾರ್ಗದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ದೇವ್ರೇ, ನಾನು ನಿನ್ನ ಇಷ್ಟವರ್ತನಾಗಿ ಜೀವಿಸುವಂತೆ ಸಹಾಯ ಮಾಡು, ನಾನು ಕೂಡ ಭಯಭಕ್ತಿಯಿಂದ ಬೆಳೆಯುವಂತೆ ಸಹಾಯ ಮಾಡು. ಸೈತನ್ ಅಂಧಕಾರಗಳಿಂದ ಎಲ್ಲ ಆಸೆಗಳನ್ನ ಮಾಡದೆ ದೇವ್ರೆ ನಿನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ನಿನ್ನ ದಾರಿ ತೋರಿಸೆಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದಾರಿ ತೋರಿಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಒಂದು ದಿನ ಈ ತರ ಒಂದು ಒಳ್ಳೆ ಹುಡುಗ ತನ್ನ ಕುಟುಂಬದಲ್ಲಿ ಎಷ್ಟೇ ಸಾಲ ಇದ್ರೂ ಕೂಡ ವಿದ್ಯಾಭ್ಯಾಸನ ಆಸಕ್ತಿಯಿಂದ ಮಾಡಬೇಕೆಂಬುದಾಗಿ ಆ ಹೃದಯದಿಂದ ಇಷ್ಟಪಡ್ತಾನೆ. ಅಮ್ಮ ನಾನು ಹೆಂಗಾದ್ರೂ ಮಾಡಿ ನಾನು ಓದ್ತೀನಿ ಎಂಬುದಾಗಿ ಆತ ಎಲ್ಲ ಡಿಗ್ರಿಗಳನ್ನ ಮಾಡ್ತಾ ಇರ್ತಾನೆ. ಒಂದು ಬಡ ಕುಟುಂಬ, ಅವನ ಹತ್ರ ಹಣನೂ ಇಲ್ಲ ಏನಿಲ್ಲ. ಆದ್ರೆ ಒಂದು ದಿವಸ ಏನಾಯ್ತಂದ್ರೆ ಅವ್ರ ತಾಯಿಗೆ ಅಪಘಾತ ಆಗುತ್ತೆ, ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ. ಅವ್ರ ಸ್ನೇಹಿತನ ಹೇಳ್ತಾರೆ, ಅಯ್ಯೋ ನಿಮ್ ತಾಯಿಗೆ ಈ ತರ ಆಕ್ಸಿಡೆಂಟ್ ಆಗಿದೆ ಎಂಬುದಾಗಿ ದುಃಖದಿಂದ ಆತ ಕಾಲೇಜ್ ಬಿಟ್ಟು ಓಡುತ್ತಾನೆ. ಆ ತಾಯಿ ಹತ್ರ ಹೋಗಿ, ಅಮ್ಮ ನನ್ನ ಆಸೆ ನಾನು ಹೇಗ್ ಮಾಡಿ ನಿನ್ನ ಆಸೆನ ತೀರಿಸ್ತೀನಿ ಅಮ್ಮ ಎಂಬುದಾಗಿ ಪ್ರೀತಿಯಿಂದ ಅವಳು ನೋಡ್ಕೊಳ್ಳಕ್ಕೆ ಹಣ ಇಲ್ಲ, ದೇವ್ರೆ ನಾನು ಏನ್ ಮಾಡಿ ಎಂಬುದಾಗಿ ದುಃಖದಲ್ಲಿ ಆ ಯವನಸ್ತಾ ಇದ್ದ ಪ್ರೀತಿ ಮಕ್ಕಳೇ, ನನ್ನ ಆಸೆ ಹೇಗೆ ಮಾಡಿಯಪ್ಪ ಅಂತ ದುಃಖದಲ್ಲಿದ್ದ. ಅದ್ರ ಒಂದು ಸಭೆಗೆ ಹೋಗ್ತಾರೆ. ಆ ಹೋಗುವಾಗ, ದೇವ್ರೆ ನೀನಾಗಿದ್ರೆ ಎಲ್ಲಾ ದೇವರನ್ನ ಬೇಡ್ಕೊಂಡೆ, ಆದ್ರೆ ಎಲ್ಲರೂ ಕೈ ಬಿಟ್ರೆ, ಆದ್ರೆ ನೀನ್ ಮಾತ್ರ ಕೈ ಬಿಡಲ್ಲ ಎಂಬುದಾಗಿ ನಂಬ್ತೀನಿ, ನನ್ನ ಸ್ನೇಹಿತರು ಈ ತರ ಹೇಳಿದ್ರು ಎಂಬುದಾಗಿ ತನ್ನ ಹೃದಯನ ಹೇಳ್ಕೊಂಡ. ದೇವ್ರೆ ದಯಮಾಡಿ ನಮ್ಮ ತಾಯಿಗೆ ಗುಣಪಡಿಸು, ನಮ್ಮ ತಾಯಿಯ ಆಸೆನ ತೀರಿಸುವಂತೆ, ನಾನು ಚೆನ್ನಾಗಿ ಓದುವಂತೆ ನೀನ್ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ದೇವರು ಅವನನ್ನು ಆಶೀರ್ವದಿಸಲಿ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮಗೆ ಎಲ್ಲವನ್ನು ಕೊಡುವಂತ ದೇವರು. ಆತನ ಮಗನಿಗೆ ಅದ್ಭುತವಾಗಿ ಒಳ್ಳೆ ಕೆಲಸನ ಕೊಟ್ಟು ತಾಯಿನ ಸಂತೋಷದಿಂದ ನೋಡುವಂತೆ ಸಹಾಯ ಮಾಡಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನಾವು ಇಂದು ತೀರ್ಮಾನ ಮಾಡಬೇಕು, ದೇವರೇ ನನ್ನ ಹೃದಯ ಯಾರಿಗೆ ಇಷ್ಟಪಡ್ತಾ ಇದೆ, ನನ್ನ ಹೃದಯ ಇಷ್ಟಾರ್ಥಗಳು ಏನಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ದೇವ್ರ ವಾಕ್ಯ ಹೇಳ್ತದೆ, ಭಯ ಭಕ್ತಿಯಿಂದ ಜೀವಿಸಿರಿ, ಆಮೇಲೆ ದೇವ್ರ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಲೌಕಿಕವಾಗಿ ನಾವು ಏನೇನು ಹೃದಯದಿಂದ ಆಸೆ ಪಡ್ತೀವೋ ಅದೆಲ್ಲ ಒಳ್ಳೇದೇ, ಇಲ್ಲಂತಲ್ಲ. ಆದರೆ ದೇವರನ್ನ ಬಿಟ್ಟು ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ದಯಮಾಡಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು. ಪರಿಶುದ್ಧನೇ ಪ್ರೀತಿ ಉಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇಲ್ಲಿ ಒಬ್ಬರಾಗ್ಲಿ ಇಬ್ಬರಾಗಿ ಕಮರ್ಸಲ್ಲಿ ಸದ್ಯದಲ್ಲಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನಿದ್ದೆ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಈ ಸಾಯಂಕಾಲದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಇದ್ದಕ್ಕಾಗಿ ಸ್ತೋತ್ರ. ಕರುಣಾಮಯನೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಸಾಯಂಕಾಲ ಕೊಟ್ಟಿದ್ದ ಹಾಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯ ಹೇಳ್ತಿದ್ದೆ ದಾವಿದನ, ಅಪ್ಪ ಯೆಹೋವನಲ್ಲಿ ಭರವಸೆ ಬಿಡ್ರಿ, ನಿಮ್ಮ ಇಷ್ಟಾರ್ಥವನ್ನೆಲ್ಲ ನೆರವೇರಿಸು ಎಂಬುದಾಗಿ. ಹೌದೇಸಪ್ಪ, ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳನ್ನ ಏನೇ ಅವ್ರ ಹೃದಯದಲ್ಲಿ ಏನೇನಿದೋ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸು, ಅವ್ರ ಕೆಲಸದಲ್ಲಿ ಸಹಾಯ ಮಾಡು ಅಪ್ಪ. ಅವ್ರ ಜೀವಿತದಲ್ಲಿ ಅದ್ಭುತವಾಗಿ ನಡೆಸಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ, ಪ್ರತಿದಿನ ನಿನ್ನ ವಾಕ್ಯಗಳು ಓದುವಾಗ, ಪ್ರತಿದಿನ ಪ್ರಾರ್ಥಿಸುವಾಗ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸಪ್ಪ ಅಂತ ಪ್ರಾರ್ಥಿಸಿದ್ರೆ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು, ಅವ್ರು ಮಾಡುತ್ತ ಎಲ್ಲ ಕೆಲಸ ಕಾರ್ಯಗಳು ಅವ್ರ ಕುಟುಂಬದಲ್ಲಿ ನಿನ್ನ ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿಗಳು ತಂದೆ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೀನ್. ಮೇ ಗಾಡ್ ಬ್ಲೆಸ್ ಯು.